ಹರಿಃ ಶ್ರೀಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಗುರುಭ್ಯೋ ನಮಃ ಹರಿಃ ಶ್ರೀಂ. ಶ್ರೀಮನ್ ಮಧ್ವವಿಜಯ ಮಹಾಕಾವ್ಯದಲ್ಲಿ ಭೀಮಾವತಾರವನ್ನು ವರ್ಣಿಸುವಾಗ ಇದರಲ್ಲಿ ನಾವು ಅಂತಿಮ ಘಟ್ಟವನ್ನು ಮುಟ್ಟಿದ್ದೇವೆ. ಈವರೆಗೆ ಹೇಳಿದ್ದೇನು ಅಂದ್ರೆ, ಭೀಮ ಅನೇಕ ರಕ್ಕಸರ ಸಂಹಾರ ಮಾಡಿದ್ದು ಹೌದು. ಕಡೆಗೆ ಕುರುಕ್ಷೇತ್ರದ ಯುದ್ಧದಲ್ಲಿ ಆ ದುರ್ಯೋಧನಾದಿ ಸಮಸ್ತ ದುರಾತ್ಮರ ನಿಗ್ರಹವನ್ನು ಕೂಡ, ಸಂಹಾರವನ್ನು ಕೂಡ ಭೀಮ ನಡೆಸಿದ್ದು. ಹೀಗೆ ಭೀಮಾವತಾರದಲ್ಲಿ ದುಷ್ಟ ಸಂಹಾರ ಮಾಡಿ ಭೂಮಿಯ ಭಾರವನ್ನು ಇಳಿಸುವಂತಹ ಮಹತ್ ಕಾರ್ಯವನ್ನ ಭೀಮ ನಡೆಸಿದ್ದಿದೆ. ಇದರಿಂದ ಸಜ್ಜನರಿಗೆಲ್ಲ ಆನಂದ ಉಂಟಾಗಿದೆ. ಈಗ ಇದಿಷ್ಟು ಈವರೆಗೆ ವಿಚಾರ ನಾವು ಮಾಡಿದ್ದು. ಈಗ ಮುಂದಿನ ಶ್ಲೋಕ, ಇದು 43ನೇ ಶ್ಲೋಕ. ಈ ಶ್ಲೋಕ ಹೀಗಿದೆ: ಕೃಷ್ಣಾಂಘ್ರಿ ಪಂಕೇರುಹ ಭೃಂಗರಾಜ, ಕೃಷ್ಣಾಮುಖಾಂಭೋರುಹ ಹಂಸರಾಜ, ಪ್ರಜಾ ಸರೋಜಾವಲಿ ರಶ್ಮಿರಾಜ, ಸಸೋದರೋ ರಾಜತ ವೀರರಾಜ ಎನ್ನುವಂಥ ಶ್ಲೋಕ. ಇದರಲ್ಲಿ ಏನ್ ಹೇಳ್ತಾರೆ? ಕೃಷ್ಣಾಂಘ್ರಿ ಪಂಕೇರುಹ ಅಂತ. ಅಂಘ್ರಿ ಅಂದ್ರೆ ಪಾದ, ಪಂಕೇರುಹ ಅಂದ್ರೆ ಕಮಲ ಅಂತ. ಕೃಷ್ಣನ ಕಮಲನದಂತಹ ಪಾದಗಳಲ್ಲಿ ಸದಾಕಾಲ ಭೀಮ ಆಸಕ್ತ. ಕಮಲಗಳೆಂದರೆ ಭೃಂಗಗಳಿಗೆ ಬಹಳ ಪ್ರೀತಿ. ಭೃಂಗಗಳಿಗೆ ಸದಾಕಾಲ ಆ ತಾವರೆ ಹೂಗಳಲ್ಲಿ ಯಾವಾಗಲೂ ಕೂಡ ಆಸಕ್ತವಾಗಿ ಆ ಭೃಂಗಗಳು, ದುಂಬಿಗಳು ಯಾವಾಗಲೂ ತಾವರೆ ಹೂವನ್ ಮೇಲೆ ಕೂತಿರ್ತದೆ, ಆಚೀಚೆ ಎಲ್ಲೂ ಹೋಗುವುದಿಲ್ಲ. ಹಾಗೆ ನಮ್ಮ ಭೀಮ ಭೃಂಗರಾಜ. ಕೃಷ್ಣನ ಕಮಲದಂತಹ ಪಾದಗಳಲ್ಲಿ ಭೃಂಗ ಹೇಗೆ ಕಮಲಗಳಲ್ಲಿ ಆಸಕ್ತವೋ ಅದೇ ರೀತಿಯಾದಂತಹ ಆಸಕ್ತಿಯನ್ನ ಭೀಮ ಕೃಷ್ಣ ಪಾದ ಕಮಲಗಳಲ್ಲಿ ಹೊಂದಿದ್ದದ್ದು ಅಂತ ಹೇಳ್ತಾರೆ. ಕೃಷ್ಣ ಮುಖಾಂಭೋರುಹ ಹಂಸರಾಜ ಅಂತ ಮತ್ತೊಂದು. ಹಂಸರಾಜ ಅಂದ್ರೆ ಒಳ್ಳೆ ರಾಜಹಂಸ, ಜಲದಲ್ಲೆಲ್ಲ ತಿರುಗ್ತದೆ. ಜಲಪಕ್ಷಿ ಹಂಸ, ರಾಜಹಂಸ ಅದೊಂದು ಸರೋವರದಲ್ಲಿ ವಾಸ ಮಾಡುವಂತಹ ಜಲಪಕ್ಷಿ. ಸರೋವರದಲ್ಲಿ ಅನೇಕ ಕಮಲಗಳು ಅರಳಿರ್ತವೆ. ಆ ಅರಳಿದ ಕಮಲಗಳ ಸಮೀಪಕ್ಕೆ ಈ ರಾಜಹಂಸಗಳು ಹೋಗಿ ಆ ಕಮಲ ಪುಷ್ಪಗಳ, ಅರಳಿದ ಕಮಲ ಪುಷ್ಪಗಳಿಗೆ ಚುಂಬಿಸ್ತಾ ಇರ್ತವೆ. ಇದನ್ನ ನೋಡುವಂಥದ್ದು ಇದು ಸಾಮಾನ್ಯವಾದ ದೃಶ್ಯ. ಹಾಗೆಯೇ ಕೃಷ್ಣ ಅಂದ್ರೆ ದ್ರೌಪದಿ ದೇವಿ. ದ್ರೌಪದಿಗೆ ಕೃಷ್ಣ ಎನ್ನುವುದೇ ಹೆಸರು. ಆ ಕೃಷ್ಣ ಎನ್ನುವ ತನ್ನ ಪತ್ನಿಯ ಅರಳಿದ ತಾವರೆಯಂತಹ ಮುಖದ ಸಮೀಪ, ಮುಖಕ್ಕೆ ಇವನು ಹಂಸರಾಜನಂತೆ ಅವಳ ಮುಖದ ಜೊತೆಗೆ ಅವನು ವಿಹರಿಸ್ತಿದ್ದ ಅಂತ ಈ ಅರ್ಥ. ಈ ಕೃಷ್ಣ ಮುಖಾಂಭೋರುಹ ಹಂಸರಾಜ ಎನ್ನುವಂತಹ ಮಾತಿನಿಂದ ಗೊತ್ತಾಗುವಂಥದ್ದು. ಹಾಗೆಯೇ ಪ್ರಜಾ ಸರೋಜಾವಲಿ ರಶ್ಮಿರಾಜ ಅಂತ. ಆ ಹಸ್ತಿನಾವತಿ ಕುರುರಾಜ್ಯ ಇದೆ. ಆ ಕುರುರಾಜ್ಯದ ಪ್ರಜೆಗಳಿಗೆಲ್ಲ ಭೀಮ ಅಂದ್ರೆ ಬಹಳ ಪ್ರೀತಿ. ಸೂರ್ಯೋದಯ ಆದ ಕೂಡಲೇ ಕಮಲಗಳೆಲ್ಲವೂ ಕೂಡ ಸಂತೋಷದಿಂದ ಅರಳುತ್ತವೆ ಅಂತ. ಹಾಗೆಯೇ ಭೀಮ ಎನ್ನುವಂತಹ ಸೂರ್ಯನನ್ನ ಕಂಡಾಗ ಆ ಕುರುರಾಜ್ಯದ ಪ್ರಜೆಗಳ ಮುಖ ಕಮಲಗಳೆಲ್ಲ ಅರಳಿ ಬಿಡ್ತಿದ್ವಂತೆ. ಹೀಗೆ ಸರ್ವ ಪ್ರಜೆಗಳಿಗೂ ಕೂಡ ಆನಂದದಾಯಕನಾಗಿ ಇದ್ದಂತಹ ಸೂರ್ಯನಂತೆ ತೇಜಸ್ವಿಯಾಗಿದ್ದವ ಭೀಮ. ಅಂತಹ ವೀರರಾಜನಾಗಿರುವಂತಹ ಭೀಮ ಸಸೋದರ ಅರಾಜತ, ತನ್ನ ಸೋದರರೊಟ್ಟಿಗೆ, ಅಣ್ಣ ಹಾಗೂ ತಮ್ಮಂದಿರೊಟ್ಟಿಗೆ ಚೆನ್ನಾಗಿ ವಿರಾಜಮಾನನಾಗಿ ಆ ಕುರುರಾಜ್ಯದ ಯುವರಾಜ್ಯ ಪಟ್ಟಾಭಿಷೇಕ ಹೊಂದಿ ಯುವರಾಜನಾಗಿ ಮೆರೆದ ಎನ್ನುವಂತಹ ಈ ವಿಷಯವನ್ನ ಇಲ್ಲಿ ತಿಳಿಸ್ತಾರೆ. ಆ ನಂತರದಲ್ಲಿ ಮುಂದಿನ ವಿಷಯ, ಇದು 44ನೇ ಶ್ಲೋಕ. ಇದರಲ್ಲಿ ಪೌತ್ರೇ ಪವಿತ್ರಾಹ್ವಯಜಾಮಿ ಪೌತ್ರೇ ಧರಾಂ ನಿಧಾಯ ಸುರಧೀಷು ತಾಪಂ ಕೀರ್ತಿಂ ತ್ರಿಲೋಕ್ಯಾಂ ಹೃದಯಂ ಮುಕುಂದೇ ಭೇಜೆ ಪದಂ ಸ್ವಂ ಸಹಜೈಸ್ಸ ಭೀಮಃ ಎನ್ನುವಂಥದ್ದು. ಆ ಭೀಮನು, ಅವನು ಪೌತ್ರೆ ಅಂತ ಹೇಳ್ತಾರೆ. ಈ 5 ಜನ ಪಾಂಡವರು, 5 ಜನ ಪಾಂಡವರ ಒಬ್ಬನೇ ವಾರಿಸ್ ಅಂದ್ರೆ ಅವ ಪರೀಕ್ಷಿತ್ತಾಗಿದ್ದ. ಪಾಂಡವರ ಮಧ್ಯಮನಾದಂತಹ ಅರ್ಜುನನ ಮಗ ಅಭಿಮನ್ಯು.
ಅಭಿಮನ್ಯುವಿನ ಒಬ್ಬನೇ ಮಗ ಪರೀಕ್ಷಿತ್. ಆ ಪರೀಕ್ಷಿತ್ತನೇ ಈ 5 ಮಂದಿ ಪಾಂಡವರಿಗೆ ಕುಡಿಯಾಗಿ, ಆ ಕುಟುಂಬದ ಕುಡಿಯಾಗಿ ಉಳಿದಮ. ಹೀಗಾಗಿ ಪರೀಕ್ಷಿತ್ತನಿಗೆ ಸಿಂಹಾಸನಾಧಿಪತ್ಯವನ್ನ ಪಾಂಡವರು ಒಪ್ಪಿಸ್ತಾರೆ. ಅದನ್ನ ಇಲ್ಲಿ ಹೇಳುವುದು. ಇವನು ಯಾರು ಅಂದ್ರೆ ಪೌತ್ರ ಅಂತ, ಅಂದ್ರೆ ಮೊಮ್ಮಗ. ಭೀಮ ತನ್ನ ಮೊಮ್ಮಗನಿಗೆ ಪಟ್ಟಗಟ್ಟಿದ. ಯಾರು? ಪವಿತ್ರಾಹ್ವಯ ಜಾಮಿ ಪೌತ್ರೆ ಅಂತ ಹೇಳಿದ. ಪವಿತ್ರಾಹ್ವಯ ಅಂದ್ರೆ ಪವಿತ್ರವಾದ ನಾಮವುಳ್ಳಂತಹ, ಹೆಸರುಳ್ಳಂತಹ ಕೃಷ್ಣ. ಪವಿತ್ರಾಹ್ವಯ ಅಂದ್ರೆ ಪವಿತ್ರವಾದ ನಾಮಗಳು ಅಂದ್ರೆ ಸಹಸ್ರನಾಮಗಳು ಉಂಟಲ್ವಾ, ಭೀಷ್ಮ ಪರ್ವದಲ್ಲಿ ಉಪದೇಶ ಮಾಡಿದಂತಹ ಏನು ಆ ವಿಷ್ಣುವಿನ ಸಹಸ್ರನಾಮಗಳು ಎಲ್ಲ ಪವಿತ್ರವಾದ ಆ ಸಹಸ್ರನಾಮಗಳು, ಅಷ್ಟು ನಾಮಗಳನ್ನು ಹೆಸರುಗಳನ್ನು ಉಳ್ಳಂತಹ ಶ್ರೀಕೃಷ್ಣ. ಆ ಕೃಷ್ಣನ ತಂಗಿ ಸುಭದ್ರೆ, ಆ ಸುಭದ್ರೆಯ ಮೊಮ್ಮಗನಾದಂತಹ ಪರೀಕ್ಷಿತ್, ಅವನ ಕೈಯಲ್ಲಿ ಧರಾಂನಿಧಾಯ, ಇಡೀ ಭೂಮಿಯನ್ನು ಅಂದ್ರೆ ಈ ಕುರುರಾಜ್ಯವನ್ನ, ರಾಜ್ಯಾಧಿಪತ್ಯವನ್ನ ಆ ಪರೀಕ್ಷಿತ್ತನಿಗೆ ಒಪ್ಪಿಸಿದ. ನಿಧಾಯ ಅಂದ್ರೆ ಇರಿಸಿದ, ಅವನ ಕೈಯಲ್ಲಿ ಇರಿಸಿದ ಅಂತ. ಭೀಮಸೇನ ಯಾವ ಪರೀಕ್ಷಿತ್ಗೆ ಇಡೀ ರಾಜ್ಯಾಧಿಕಾರವನ್ನು ಕೊಟ್ಟದ್ದು. ಹೀಗೆ ಆ ನಿಧಾಯ ಅಂದ್ರೆ ಇರಿಸಿದ್ದು ಅಂತ ಅರ್ಥ. ಇಡೀ ರಾಜ್ಯಭಾರವನ್ನ ಇರಿಸಿದ್ದು ಪರೀಕ್ಷಿತ್ತನಲ್ಲಿ. ಇದೇನಾಯ್ತು? ಇದು ಅಸುರಧೀಷು ತಾಪಂ, ಹಾಗೆಯೇ ಅಸುರರ ಮನಸ್ಸಿನಲ್ಲಿ ತಾಪವನ್ನು ಕೂಡ ಇರಿಸಿದ ಭೀಮ ಅಂತ ಹೇಳ್ತಾರೆ. ಮೊದಲಿನಿಂದಲೂ ಅದೇ ಕೆಲಸ. ಎಲ್ಲ ದುರಾತ್ಮರ ಮನಸ್ಸಿನಲ್ಲಿ ತಾಪ ಇರಿಸಿದವ ಭೀಮ. ಈ ಪರೀಕ್ಷಿತ್ ರಾಜನಿಗೆ ರಾಜ್ಯ ಒಪ್ಪಿಸಿದ್ದು ಕೂಡ ಒಂದ್ ರೀತಿ ಅಲ್ಲಲ್ಲಿ ಅಳಿದುಳಿದಂತಹ ಯಾರಾದ್ರೂ ದುರಾತ್ಮರಿದ್ರೆ, ದುರ್ಯೋಧನನ ಮೆಚ್ಚುಗೆ ಮಾಡುವಂತಹ, ದುರ್ಯೋಧನ ಮೆಚ್ಚಿನವರಿದ್ರೆ ಅವರಿಗೆಲ್ಲ ತಾಪ ಆಗಿರ್ತದೆ. ಇದು ಏನನ್ನ ಹೇಳ್ತದೆ ಅಂದ್ರೆ, ಮುಂದೆ ಪರೀಕ್ಷಿತ್ ರಾಜ ಕಲಿನಿಗ್ರಹವನ್ನ ಮಾಡ್ತಾನೆ. ಅಂತಹ ಕಲಿನಿಗ್ರಹ ಮಾಡುವಂತಹ ಸಾಮರ್ಥ್ಯ ಉಳ್ಳವನಿಗೆ ಪಾಂಡವರ ರಾಜ್ಯಾಧಿಪತ್ಯ ಅವನ ಕೈಲಿ ಇರಿಸಿದ್ದು ಅಂದ್ರೆ, ಅದರಿಂದ ಕೆಲವು ದುರಾತ್ಮರಿದ್ದವರಿಗೆ ತಾಪ ಉಂಟಾಗಿಯೇ ಉಂಟಾಯಿತು. ಹೀಗೆ ಅಸುರರ ಮನಸ್ಸಿನಲ್ಲಿ ತಾಪವನ್ನಿಟ್ಟ. ಪರೀಕ್ಷಿತ್ ರಾಜನ ಕೈಯಲ್ಲಿ ರಾಜ್ಯವನ್ನ ಒಪ್ಪಿಸಿ ಇಟ್ಟ. ತ್ರಿಲೋಕ್ಯಾಂ ಕೀರ್ತಿ, 3 ಲೋಕಗಳಲ್ಲಿ ತನ್ನ ಕೀರ್ತಿಯನ್ನು ನಿಧಾಯ ಇರಿಸಿದ. ಹಾಗೆಯೇ ಮುಕುಂದೇ ಹೃದಯಂ ನಿಧಾಯ, ಮುಕುಂದನಾದಂತಹ ಅಂದ್ರೆ ಮೋಕ್ಷಪ್ರದನಾದಂತಹ ಹರಿಯಲ್ಲಿ ತನ್ನ ಹೃದಯವನ್ನೇ ಇರಿಸಿದ. ಈ ರೀತಿ ಎಲ್ಲವೂ ಸತ್ಕಾರ್ಯ. ಪರಮಾತ್ಮನಲ್ಲಿ ಅತಿಶಯವಾದಂತಹ ಭಕ್ತಿ ಸಂಪನ್ನತೆ ಉಳ್ಳವನಾಗಿ ತನ್ನ ಹೃದಯವನ್ನೇ ಮುಕುಂದನಲ್ಲಿ ಇರಿಸಿದ್ದು, ಮತ್ತು 3 ಲೋಕಗಳಲ್ಲಿ ಕೀರ್ತಿ ಸಂಪಾದನೆ ಮಾಡಿದ್ದು, ದುರಾತ್ಮರ ಮನಸ್ಸಿನಲ್ಲಿ ತಾಪ ಇರಿಸಿದ್ದು, ಮೊಮ್ಮಗನಾದಂತಹ ಆ ಸಹಸ್ರನಾಮಗಳಿಂದ ಕರೆಸಿಕೊಳ್ಳುವಂತಹ ಶ್ರೀಕೃಷ್ಣನ ತಂಗಿ ಸುಭದ್ರೆ, ಅವಳ ಮೊಮ್ಮಗ, ಹಾಗೂ ಈ ಎಲ್ಲ ಪಾಂಡವರ ಮೊಮ್ಮಗನಾದಂತಹ ಪರೀಕ್ಷಿತ್ತನ ಕೈಯಲ್ಲಿ ಧರಾಂನಿಧಾಯ, ಭೂಮಿಯನ್ನು ಅಂದ್ರೆ ತಮ್ಮ ರಾಜ್ಯವನ್ನು ಇರಿಸಿ, ಆ ನಂತರದಲ್ಲಿ ಸಭೀಮ, ಆ ಭೀಮನು ಸಹಜೈಹಿ ತನ್ನೆಲ್ಲ ಸೋದರರೊಟ್ಟಿಗೆ ಸ್ವಂಪದಂ ಭೇಜೆ, ತನ್ನ ಮೂಲ ರೂಪವನ್ನು ಹೋಗಿ ಸೇರಿದ ಎನ್ನುವಂತಹ ಈ ಭೀಮಾವತಾರದ ಮಹನೀಯವಾದಂತಹ ಏನೇನು ಕಾರ್ಯಗಳಾಗಿತ್ತೋ ಅವೆಲ್ಲವನ್ನು ಕೂಡ ಇಲ್ಲಿ ಒಟ್ಟು ಮಾಡಿ ಆ ಪರೀಕ್ಷಿತ್ ರಾಜನ ಸಿಂಹಾಸನಾಧಿಪತ್ಯ, ರಾಜ್ಯಾಧಿಪತ್ಯದವರೆಗಿನ ವಿಷಯಗಳನ್ನೆಲ್ಲ ನಮಗೆ ಸಂಗ್ರಹ ಮಾಡಿ ನಮ್ಮ ನಾರಾಯಣ ಪಂಡಿತಾಚಾರ್ಯರು ಭೀಮಾವತಾರವನ್ನು ಪೂರೈಸ್ತಾರೆ. ಆ ನಂತರದಲ್ಲಿ 45ನೇ ಶ್ಲೋಕ. ಇದರಲ್ಲಿ ಹೇಳುವಂಥದ್ದೇನು ಅಂದ್ರೆ, ರಕ್ಕಸರಿಗೆಲ್ಲ ಹೃದಯದಲ್ಲಿ ತಾಪ ಆಗಿತ್ತು. ಯಾರಿಂದ? ಭೀಮನಿಂದ. ಅದರ ಸಂಬಂಧಿ ವಿಷಯವನ್ನ ಹೇಳ್ತಾರೆ ನೋಡಿ. ಆಕಾಶದಲ್ಲಿ ಮೇಘಗಳು ಉಂಟು. ಆ ಮೇಘಗಳೆಲ್ಲವೂ ಕೂಡ ಮಳೆಯನ್ನು ಸುರಿಸಿ ಬಿಟ್ಟ ಮೇಲೆ ಅವೇನಾಗ್ತವೆ? ಮೇಘಗಳು ಮಳೆಯನ್ನೆಲ್ಲ ತಮ್ಮ ರಸವನ್ನ ಭೂಮಿಗೆ ಸುರಿಸಿ ಬಿಡ್ತವೆ. ಆ ನಂತರದಲ್ಲಿ ಅವೇನಾಗ್ತವೆ? ಮೇಘಗಳು ತಮ್ಮ ಕಪ್ಪು ಕಾಂತಿಯನ್ನು ಕಳೆದುಕೊಳ್ತವೆ. ಅಲ್ಲಲ್ಲಿ ಹಿಂಜಿದ ಹತ್ತಿಯಂತೆ ಹಗುರವಾಗಿ ತೇಲ್ತಾ ಇರ್ತದೆ.
ಅದು ಮತ್ತೆ ಗಾಳಿಯ ಹೊಡೆತಕ್ಕೆ, ಗಾಳಿಯ ವೇಗದ ಹೊಡೆತಕ್ಕೆ ಪಕ್ಕಾಗಿ ಎಲ್ಲೆಲ್ಲಿಯೋ ಚದುರಿ ಚದುರಿ ಯಾವ್ಯಾವುದೋ ಆಕಾರದಲ್ಲಿ ಆ ನೀರಸವಾದಂತಹ ಮೇಘಗಳು ಆಕಾಶದಲ್ಲಿ ಸಂಚರಿಸ್ತವೆ. ಇದನ್ನೆಲ್ಲ ನಾವು ನೋಡ್ತೇವೆ. ಅವು ಶೋಭಾಂನ ಬೇಜು, ಅವು ಚಂದ ಕಾಣೋದಿಲ್ಲ. ಮೇಘ ಅಂದ್ರೆ ಹೇಗಿರ್ಬೇಕು? ನೀರಿನಿಂದ ಕೂಡಿರ್ಬೇಕು, ರಸಪೂರ್ಣವಾಗಿದ್ದು ಕಪ್ಪು ಕಪ್ಪು ಬಣ್ಣದ ಕಾಂತಿಯಿಂದ ಇರಬೇಕು ಮೇಘಗಳು. ಅದು ಮೇಘಗಳ ಸುಲಕ್ಷಣ. ಆದರೆ ಇರುವ ನೀರನ್ನೆಲ್ಲ ಸುರಿಸಿದ ಮೇಲೆ ಅವು ಹೇಗಿರ್ತವೆ? ಬಿಳಿದಾದಂತಹ ಕಳೆಗೆಟ್ಟ ಸ್ಥಿತಿಯಲ್ಲಿ ಇರ್ತವೆ. ಅದನ್ನೇ ಇಲ್ಲಿ ಹೇಳುವಂಥದ್ದು. ಹಾಗಾದ್ರೆ ಇದನ್ನು ಯಾರಿಗೆ ಅನ್ವಯ ಮಾಡುವುದು? ಇದೆಲ್ಲ ರಕ್ಕಸರಿಗಾದದ್ದು ಅಂತ ಹೇಳ್ತಾರೆ. ವಿಷ್ಣು ಪದಾಂತಂ ಭಜತಾನಿಲೇನ ಘೋರ ಪ್ರಘಾತೈಃ ಇತಿ ನಾಶಿತಾಸ್ತೆ ಪ್ರಘಾತೈರಿತಿ ನಾಶಿತಾಸ್ತೆ ರಸೋಜ್ಜಿತಾಃ ಚಂಚಲ ವೃತ್ತಯೋಲಂ ಶೋಭಾಂನ ಬೇಜುಃ ಸುರವೈರಿ ಮೇಘಾಃ. ದೇವತೆಗಳ ವೈರಿಗಳಾದಂತಹ ಮೇಘಗಳು. ಇಲ್ಲಿ ಮೇಘಕ್ಕೂ ಅಸುರರಿಗೂ ಹೋಲಿಕೆಯನ್ನ ಕೊಡ್ತಾರೆ, ಉಪಮಾಲಂಕಾರ ಹೇಳುವಂಥದ್ದು. ದೇವತೆಗಳಿಗೆ ವೈರಿಯಾದಂತಹ ಮೇಘಗಳು ಅವು ಶೋಭಾಂನ ಭೇಜು, ಅವು ಶೋಭೆಯನ್ನು ಹೊಂದಲಿಲ್ಲ. ಯಾಕೆ ಶೋಭೆಯನ್ನು ಹೊಂದಲಿಲ್ಲ ಅಂತ ಕೇಳಿದ್ರೆ, ಅವು ಆಕಾಶದಲ್ಲೇ ಸಂಚರಿಸುವಂಥವು. ಮೇಘಗಳೆಲ್ಲ ಆಕಾಶದಲ್ಲಿ ಸಂಚರಿಸ್ತಾ ತಾವು ಯಾವಾಗಲೂ ಮಳೆಯನ್ನೆಲ್ಲ, ಇರುವ ಮಳೆಯನ್ನ, ತಮ್ಮೊಳಗಿರುವಂತಹ ರಸ ಅಂದ್ರೆ ನೀರು, ಅವುಗಳನ್ನೆಲ್ಲ ಭೂಮಿಗೆ ಸುರಿದು ಬರಿದಾಗ್ತವೆ. ಹೀಗೆ ನೀರಿಲ್ಲದಂತಹ ನೀರಸವಾದಂತಹ ಮೇಘಗಳು ಅವು ಗಾಳಿಯ ಹೊಡೆತಕ್ಕೆ, ಗಾಳಿಯ ಭಯಂಕರವಾದ ವೇಗದಿಂದ ಕೂಡಿರುವಂತಹ ಗಾಳಿಯ ಹೊಡೆತಕ್ಕೆ ಎಲ್ಲೆಲ್ಲಿಯೋ ಚದುರಿ ಹೊಡೆತ ತಿಂದು ಈ ಕ್ಷಣ ಇದ್ದ ಮೇಘ ಇನ್ನೊಂದು ಕ್ಷಣದಲ್ಲಿ ಆ ಬಿಳಿ ಮೇಘ ಇಲ್ಲ ಅನ್ನುವ ಹಾಗೆ ಮುಗಿಲುಗಳು ಹಾಗೆ ಹಾಳಾಗಿ ಹೋಗ್ತವೆ, ಎಲ್ಲೆಲ್ಲೋ ಚದುರಿ ಹೋಗ್ತವೆ. ಹಾಗೆ ರಸೋಜ್ಜಿತ, ಎಲ್ಲ ರಸವನ್ನು ಕಳೆದುಕೊಂಡು ಚಂಚಲ ವೃತ್ತಯ ಅಂದ್ರೆ ಚಂಚಲವಾದಂಥ ಹರಿದಾಟ ಸಂಚಾರದಿಂದ ಅವು ಓಡಾಡ್ತಾ ಇರ್ತವೆ. ಅವಕ್ಕೆ ಇರಬೇಕಾದಂತಹ ಆ ನೀರು ತುಂಬಿದ ಮೇಘಗಳಿಗಿರುವಂತಹ ಆ ಕಪ್ಪು ಬಣ್ಣದ ಕಾಂತಿ ಅವುಗಳಲ್ಲಿ ಇರುವುದಿಲ್ಲ. ಹೌದಾ? ಇದು ನಾವು ನೋಡ್ತೇವೆ, ಇದು ಪ್ರಕೃತಿ ಸಿದ್ಧವಾದದ್ದು, ದೃಷ್ಟವಾದದ್ದು. ಇಲ್ಲಿ ಮುಂದಿನ ವಿಷಯ ಏನ್ ಹೇಳ್ತಾರೆ ಅಂದ್ರೆ, ಈ ಒಂದು ವಿಷಯವಂತ ಹೇಳಿದ್ರೆ, ಇದೇ ರೀತಿ ಸುರವೈರಿ ಮೇಘಾಹ, ದೇವತೆಗಳ ವೈರಿಗಳಾದಂತಹ ಯಾವ ಅಸುರರಿದ್ರೋ ಅವು ಈ ರೀತಿಯ ಮೇಘಗಳ ಸ್ಥಿತಿಯನ್ನು ಹೊಂದಿದವು. ಯಾಕೆ? ಮೇಘಗಳು ಅವು ಗಾಳಿಯ ಹೊಡೆತಕ್ಕೆ ಸಿಗ್ತವೆ. ಹೌದಾ? ಹಾಗೆಯೇ ಈ ಎಲ್ಲ ಮೇಘಗಳು ಕೂಡ ತಾವು ಅಂದ್ರೆ ಅಸುರರೆಲ್ಲರೂ ಕೂಡ ತಮ್ಮ ಸಾಮರ್ಥ್ಯವನ್ನೆಲ್ಲ ಭೂಮಿಗೆ ಸುರಿಸಿಬಿಟ್ರು. ಅಂದ್ರೆ ಮೇಘಗಳ ಶಕ್ತಿ ನೀರನ್ನು ಹೊಂದಿರುವಂಥದ್ದು, ಮೇಘ ನೀರು ಸುರಿಸಿ ಬರಿದಾಗ್ತದೆ. ಹಾಗೆ ರಕ್ಕಸರು ತಮ್ಮ ರಸ ಅಂದ್ರೆ ತಮ್ಮ ಬಲವನ್ನ ಭೂಮಿಯಲ್ಲಿ, ತಮ್ಮ ಪರಾಕ್ರಮವನ್ನ, ಸಾಮರ್ಥ್ಯವನ್ನೆಲ್ಲ ಯುದ್ಧದಲ್ಲಿ ವಿನಿಯೋಗ ಮಾಡಿ ಅವರೆಲ್ಲರೂ ಕೂಡ ಭೀಮನ ಅಂದ್ರೆ ಮುಖ್ಯ ಪ್ರಾಣದೇವರು, ಮುಖ್ಯ ವಾಯುದೇವರ ಭಯಂಕರವಾದಂತಹ ಹೊಡೆತಕ್ಕೆ ಈಡಾಗಿ ಅವರೆಲ್ಲರೂ ಕೂಡ ನಾಶ ಹೊಂದಿದರು. ಇದರಿಂದ ಅವರೆಲ್ಲರೂ ಕೂಡ ಚಂಚಲ ವೃತ್ತಯ, ಚಂಚಲವಾದ ಬುದ್ಧಿ ಉಳ್ಳವರು. ಅವರಿಗೆ ವಿಷ್ಣುವಿನ ಪಾದವನ್ನು ಆಶ್ರಯಿಸಬೇಕು ಎನ್ನುವ ಬುದ್ಧಿಯೇ ಇಲ್ಲ. ಹಾಗಾಗಿ ಅವರೆಲ್ಲರೂ ಕೂಡ ನೀರಸರಾಗಿ ಅಂದ್ರೆ ದುರ್ಬಲರಾಗಿ ಬಿಟ್ರು. ದುರ್ಬಲರಾಗಿ ಅವರು ಎಲ್ಲ ರೀತಿಯ ಶೋಭೆಯನ್ನು ಕಳೆದುಕೊಂಡ್ರು, ಅಂದ್ರೆ ಕಳಾಹೀನರಾದರು ಅಂತ. ಸರ್ವ ರಕ್ಕಸರು ಕೂಡ, ಆ ದೇವತೆಗಳ ವೈರಿಗಳಾದ ರಕ್ಕಸರೆಲ್ಲರೂ ಕೂಡ ತಮ್ಮ ಸಾಮರ್ಥ್ಯವನ್ನ ಕಳೆದುಕೊಂಡು ದುರ್ಬಲರಾಗಿ ಅವರು ಕಳೆಗೆಟ್ಟು ಹೋದರು, ಕಂಗಾಲಾಗಿ ಹೋದರು. ಇವೆಲ್ಲವೂ ಕೂಡ ಭೀಮಾವತಾರದಲ್ಲಿ ಆ ದೇವತಾ ವೈರಿಗಳಾದ ಅಸುರರಿಗೆ ಕೊಟ್ಟಂತಹ ಪೆಟ್ಟು. ಯಾಕೆ? ಸಜ್ಜನರಿಗೆ ಬಾಧಕರಾದಂತಹ ಲೋಕ ಕಂಟಕರಾದ ಅಸುರರ ನಿಗ್ರಹವನ್ನ ಭೀಮ ತನ್ನ ಅವತಾರ ಕಾರ್ಯದಲ್ಲಿ ಮಾಡಿದ್ದು ಹೌದು. ಇದರಿಂದ ಭೂಮಿ ಭಾರ ಇಳಿಸಿದ್ದು ಹೌದು. ಹೀಗೆ ಇಂತಹ ಮಹತ್ಕಾರ್ಯ ಭೀಮ ಮಾಡಿದ್ದು, ಹೊಡೆತ ಬಿದ್ದದ್ದು ಈ ಅಸುರ ಜನರಿಗೆ ಅಂತ ಇಷ್ಟು ವಿಷಯವನ್ನ ಹೇಳ್ತಾರೆ. ಇದಾದ ಮೇಲೆ ಮುಂದಿನ ಶ್ಲೋಕ 46. ಏತತ್ ಪ್ರತೀಪಂ ಕಿಲ ಕರ್ತು ಕಾಮಾಹ
ನಷ್ಟೌಜಸಃ ಸಂಕಟಮೇವ ಮಾಪ್ಯ ಮುಕುಂದ ವೈಗುಣ್ಯ ಕಥಾಂ ಸ್ವಯೋಗ್ಯಾಂ ಕಾಲೇ ಕಲೌ ಆಕಲಯಂತ ತೇ ಅಲಂ. ಅವರೆಲ್ಲರೂ ಕೂಡ, ಆ ಅಸುರರೆಲ್ಲರೂ ಕೂಡ ಒಟ್ಟು ಸೇರಿದ್ರು. ಭೂಮಿಯಲ್ಲಿ ಹುಟ್ಟಿದೆವು, ದ್ವಾಪರ ಯುಗವಾಗಿತ್ತು, ಭೀಮನ ಹೊಡೆತ ಬಿತ್ತು, ನಾವೆಲ್ಲ ಭೀಮನ ಹೊಡೆತ ತಿಂದು ನಾವು ಜೀವ ಕಳ್ಕೊಳ್ಳುವಂಥದ್ದಾಗಿತ್ತು. ಈಗ ಇದಕ್ಕೆ ನಾವು ಭೀಮನ ವಿರುದ್ಧವಾಗಿ ಸೇಡು ತೀರಿಸಿಕೊಳ್ಬೇಕು. ಈಗ ಹಾಗೆ ಅವರು ಬಯಸಿದ್ರು, ಭೀಮನ ಬಗ್ಗೆ ಸೇಡು ತೀರಿಸಿಕೊಳ್ಳುವಂತಹ ಬಯಕೆ ಉಂಟಾಯಿತು ಆ ರಕ್ಕಸ ಪಡೆಗೆ. ಅವರೆಲ್ಲರೂ ಕೂಡ ನಷ್ಟೌಜಸಃ, ಅವರು ದುರ್ಬಲರಾಗಿ ಬಿಟ್ಟು ತಮ್ಮೆಲ್ಲ ಬಲವನ್ನ ಕಳೆದುಕೊಂಡ್ರು. ಹಾಗಾಗಿ ಸಂಕಟಮೇವ ಮಾಪ್ಯ, ಈ ರೀತಿ ಸಂಕಷ್ಟ ಸ್ಥಿತಿಯನ್ನು ಹೊಂದಿದ್ರು. ಮನಸ್ಸಿನಲ್ಲಿ ದ್ವೇಷ ಕುದೀತಾ ಉಂಟು. ಭೀಮನಿಗೆ ಹೊಡೆಯುವ ಅಂದ್ರೆ ಮುಖ್ಯಪ್ರಾಣನಿಗೆ ಏನಾದ್ರೂ ಹೊಡೆತ ಕೊಡುವ ಅಂದ್ರೆ ಮುಖ್ಯಪ್ರಾಣನಿಂದಲೇ ಜಗತ್ತು ನಡೀತಾ ಇದೆ. ಮುಖ್ಯಪ್ರಾಣನನ್ನು ಎದುರಿಸಿದ್ರೆ ತಮಗೆ ಹೊಡೆತವೇ ಬೀಳುತ್ತದೆ. ಅದರಿಂದ ಇವರೆಲ್ಲರೂ ಕೂಡ ದುರ್ಬಲರಾಗಿದ್ದಾರೆ. ಹಾಗಾಗಿ ಇನ್ನು ಹೊಡೆಪಡೆ ಮಾಡಿ ಉಪಯೋಗ ಇಲ್ಲ. ಕಲಿಯುಗ ಉಂಟು. ಕಲಿಯುಗದಲ್ಲಿ ತಾವೆಲ್ಲರೂ ಕೂಡ ಹುಟ್ಟಬೇಕು. ಕಲಿಯುಗದಲ್ಲಿ ತಾವೆಲ್ಲರೂ ಹುಟ್ಟುವಂಥದ್ದು, ಹುಟ್ಟಿ ಅಲ್ಲಿ ತಮಗೆ ತಮ್ಮ ಸ್ವಯೋಗ್ಯಾಂ, ತಮ್ಮ ಸ್ವರೂಪಕ್ಕೆ ಯೋಗ್ಯವಾದಂತಹ ಉಪದೇಶಗಳನ್ನ ಜನರಿಗೆ ಕೊಡಬೇಕು. ಅಂದ್ರೆ ಭೂಮಿಯಲ್ಲಿ ತಾವೆಲ್ಲರೂ ಒಂದೊಂದು ಹಿರಿಯ ಉಪದೇಶಕರಾಗಿ ಬಿಡಬೇಕು. ಹಾಗೆ ಉಪದೇಶಕರಾಗಿ ಅಲ್ಲಲ್ಲಿ ಜನರಿಗೆ ಎಲ್ಲ ಈ ಮುಖ್ಯಪ್ರಾಣನಿಗೆ ಮುಖ್ಯಪ್ರಾಣನ ಮನಸ್ಸಿಗೆ ವಿರುದ್ಧವಾದಂತಹ ಉಪದೇಶಗಳನ್ನ ಜನರಿಗೆ ಕೊಡಬೇಕು. ಆಗ ಮುಖ್ಯಪ್ರಾಣನಿಗೆ ಹೊಡೆತ ಕೊಟ್ಟಾಗ್ತದೆ. ಮುಖ್ಯಪ್ರಾಣದ ಉಪದೇಶ ಏನು? ಶ್ರುತಿ ಉಪದೇಶವೇ ಮುಖ್ಯಪ್ರಾಣನ ಮತ. ಅಂದ್ರೆ ಶ್ರುತಿಗಳಲ್ಲಿ ಏನೇನು ಎಷ್ಟೆಲ್ಲ ತಾತ್ಪರ್ಯ ಉಂಟು, ಶ್ರುತಿ ತಾತ್ಪರ್ಯ ಏನುಂಟು, ಅದಕ್ಕೆ ವಿರುದ್ಧವಾಗಿ ಲೋಕದಲ್ಲಿ ಜನರಿಗೆ ಉಪದೇಶ ಮಾಡಿ ಲೋಕದ ತುಂಬ ಆ ಶ್ರುತಿ ವಿರುದ್ಧವಾದಂತಹ ಮತ ಪ್ರಚಾರ ಮಾಡುವುದು. ಅದರಿಂದ ಆ ಮುಖ್ಯಪ್ರಾಣನಿಗೆ ಅವಶ್ಯವಾಗಿ ಹೊಡೆತ ಕೊಟ್ಟಾಗ್ತದೆ. ಕೈಯೆತ್ತಿ ಹೊಡೆಯುವಂಥ ಸ್ಥಿತಿ ಇಲ್ಲ. ಹಾಗಂತ ಆಲೋಚನೆ ಮಾಡಿ ಅವರೆಲ್ಲರೂ ಕೂಡ ಭೂಮಿಯಲ್ಲಿ ಹುಟ್ಟಿದವರು, ಇವರೆಲ್ಲ ದೇವತಾ ವೈರಿಗಳು, ಮಹಾರಕ್ಕಸರು, ದುರಾತ್ಮರು. ಇವರಿಗೆ ಬಲ ಇಲ್ಲ, ದುರ್ಬಲರಾಗಿದ್ದಾರೆ. ಈಗ ಇವರಿಗೆ ಆ ಮುಖ್ಯಪ್ರಾಣನ ಮೇಲೆ ಸೇಡು ತೀರಿಸಿಕೊಳ್ಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ತಮ್ಮ ಸ್ವರೂಪಕ್ಕೆ ಯೋಗ್ಯವಾದಂತಹ ಮುಕುಂದ ವೈಗುಣ್ಯ ಕಥಾ ಅಂತ ಹೇಳ್ತಾರೆ. ಮುಕುಂದನಲ್ಲಿ ಅಂದ್ರೆ ಶ್ರೀಹರಿಯಲ್ಲಿ ವೈಗುಣ್ಯ ಕಥೆಯನ್ನ ಹೇಳುವಂಥದ್ದು. ಕಥಾ ಅಂದ್ರೆ ವಿಸ್ತಾರವಾದ ಮಾತು. ವೈಗುಣ್ಯ ಅಂದ್ರೆ ನಿರ್ಗುಣತ್ವ ಅಂತ ಅರ್ಥ. ಹೀಗೆ ಶ್ರೀಹರಿ ಏನಿದ್ದಾನೆ, ಸರ್ವೋತ್ತಮನಾದ ಪರಮಾತ್ಮ ನಿರ್ಗುಣ ಅಂತ ಹೇಳುದು. ಪರಮಾತ್ಮ ನಿರ್ಗುಣ, ನಿರಾಕಾರ, ನಿಷ್ಕ್ರಿಯ, ಕ್ರಿಯೆ ಇಲ್ಲ, ಏನೂ ಇಲ್ಲದ ಒಂದು ಮುದ್ದೆ, ಅದು ಶೂನ್ಯ ಮುದ್ದೆ ಅಂತ ಹೇಳಬೇಕು. ಹಾಗೆ ಹೇಳುವುದು ಅಂತ ಹಾಗೆ ಸಾಧಿಸಿ ಲೋಕದಲ್ಲಿ ಆ ರೀತಿ ಜನರಿಗೆ ಉಪದೇಶ ಕೊಡಬೇಕು ಅಂತ ಹೇಳಿ ಈ ಕೆಲಸವನ್ನ ಅವರು ಮಾಡುವಂತಹ ಆ ಪರಮಾತ್ಮನಾದ ಶ್ರೀಹರಿಗೆ ಆ ಮುಕುಂದ ಅನ್ನೋ ಪದವನ್ನೇ ಇಲ್ಲಿ ಬಳಸ್ತಾರೆ. ಮುಕುಂದ ಅಂದ್ರೆ ಮೋಕ್ಷವನ್ನು ಕೊಡುವವ ಅಂತ. ಮೋಕ್ಷವನ್ನೇ ಕೊಡುವಂತಹ ಶ್ರೀಹರಿಯಲ್ಲಿ ಮುಖ್ಯವಾಗಿ ಕಾಣುವುದೇನು? ಮೋಕ್ಷವನ್ನ ಕೊಡ್ತಾನೆ ಅಂದ್ರೆ ಅವನು ಕರುಣಾ ಗುಣದಿಂದ ಕೂಡಿದ್ದಾನೆ ಅಲ್ವಾ, ದಯಾಗುಣ ಸಂಪನ್ನ. ಅದನ್ನೇ ಬಿಟ್ರು ಮೊದಲಿಗೆ. ಹೀಗೆ ನಿರ್ಗುಣ ಶ್ರೀಹರಿ ಅಂತ ಹೇಳಿ ಆ ಪರಮಾತ್ಮನಲ್ಲಿ ನಿರ್ಗುಣತ್ವವನ್ನ, ನಿಷ್ಕ್ರಿಯತ್ವ, ಹೀಗೆಲ್ಲ ಶೂನ್ಯತ್ವವನ್ನು ಹೇಳುವಂತಹ ಒಂದು ಕಾರ್ಯ ಮಾಡಬೇಕು ಅಂತ ಅವರು ಆಲೋಚಿಸಿದ್ರು. ಮತ್ತು ಅದೇ ರೀತಿಯ ವಾದಗಳನ್ನೆಲ್ಲ ಅವರು ಅಲ್ಲಲ್ಲಿ ಮಾಡಿದ್ರು. ಅಂತಹ ಗ್ರಂಥ ರಚನೆ ಮಾಡಿದ್ರು. ಮತ್ತು ಇದು ಕಲಿಯುಗದಲ್ಲಿ ಈ ದುರಾತ್ಮರ ಕಾರ್ಯ ಹೀಗಿತ್ತು ಎನ್ನುವುದನ್ನ, ಅಂದ್ರೆ ಲೋಕದಲ್ಲಿ ಅಯಥಾರ್ಥ ಜ್ಞಾನ, ಶ್ರುತಿಗೆ ವಿರುದ್ಧ ವಿಷಯಗಳನ್ನೆಲ್ಲ ಜ್ಞಾನ ಕಾರ್ಯ ಅಂತ ಪ್ರಚಾರ ಮಾಡುವಂಥ ಕೆಲಸ ಮಾಡಿದ್ರು ಅಂತ ಇಷ್ಟನ್ನ ಹೇಳ್ತಾರೆ. ಇದಾದ್ಮೇಲೆ ಮುಂದಿನ 47ನೇ ಶ್ಲೋಕ. ಇದರಲ್ಲಿ ಯೋ ಭೂರಿ ವೈರೋ ಮಣಿಮಾನ್ ಮೃತ ಪ್ರಾಗ್ ವಾಗ್ಮೀ ಬುಭೂಷು ಪರಿತೋಷಿತೇಶಃ ಸಸಂಕರಾಖ್ಯೋಂಘ್ರಿತಲೇಷು ಜಜ್ಞೆ
ಸ್ಪೃಧಾ ಪರೇಪ್ಯಾಸುರಿಹಾ ಸುರೇಂದ್ರಾಹ ಎನ್ನುವಂಥದ್ದು. ಈ ಎಲ್ಲ ದುರಾತ್ಮರಿದ್ದರಲ್ಲ, ಅಸುರೇಂದ್ರಾಹ ಅಂತ, ಅಸುರ ಜನರು, ಮಹಾದುರಾತ್ಮರಾದ ಅಸುರ ಜನರಿಗೆಲ್ಲ ಮುಕುಂದನ ಶ್ರೀಹರಿ ಮೋಕ್ಷವನ್ನೇ ಕೊಡುವಂತಹ ಶ್ರೀಹರಿಗೆ ನಿರ್ಗುಣತ್ವವನ್ನ ಲೋಕದಲ್ಲಿ ಹರಡಬೇಕು ಎನ್ನುವಂತಹ ಉದ್ದೇಶವಿತ್ತಲ್ಲ, ಅವರದೇ ರೀತಿಯ ಪ್ರಯತ್ನ ಮಾಡ್ತಿದ್ರು. ಅವರ ಮಧ್ಯದಲ್ಲಿ ಈ ಮಣಿಮಾನ್ ಎನ್ನುವಂತಹ ರಕ್ಕಸ ಹುಟ್ಟಿದ. ಆ ಮಣಿಮಾನ್ ಎನ್ನುವಂತಹ ರಕ್ಕಸ ಏನಿದ್ದಾನೆ, ಅವನು ಹುಟ್ಟಿದ್ದೆಲ್ಲಿ ಅಂದ್ರೆ ಅಂಘ್ರಿತಲೇಶು ಅಂತಾರೆ. ಅಂಘ್ರಿ ಅಂದ್ರೆ ಕಾಲು ಅಂತ ಅರ್ಥ. ಯಾವ ಭಾಷೆಯಲ್ಲಿ? ಕನ್ನಡ, ತಮಿಳು, ಮಲಯಾಳ, 3 ಭಾಷೆಗಳಲ್ಲೂ ಕಾಲು ಅಂತಾರೆ. ಅಂಘ್ರಿ ಅನ್ನೋದಕ್ಕೆ ಕಾಲು, ಪಾದ, ಪಾದ ಎನ್ನುವ, ಅಂಘ್ರಿ ಅಂದ್ರೆ ಪಾದ, ಪಾದ ಅನ್ನೋದಕ್ಕೆ ಕಾಲು ಎನ್ನುವಂತಹ ಅರ್ಥವನ್ನ ಕನ್ನಡ, ಮಲಯಾಳಂ ಹಾಗೂ ತಮಿಳಿನಲ್ಲಿ ಹೇಳುವಂಥದ್ದು. ಅಂಘ್ರಿತಲೇಶು, ತಲ ಅಂದ್ರೆ ಅಡಿ ಅಂತ ಅರ್ಥ, ತಲ ಅಂದ್ರೆ ಅಡಿ ಭಾಗ ಅಂತ. ಇದು ಕನ್ನಡದಲ್ಲೂ ತಲ ಅಂದ್ರೆ ಕೆಳಗೆ ಅಂತ ಅರ್ಥ. ಹೀಗೆ ಅಂಘ್ರಿತಲೇಶು, ಅಂಘ್ರಿತಲ ಅಂದ್ರೆ ಕಾಲಡಿ ಎನ್ನುವ ಅರ್ಥ. ಕಾಲಡಿ ಅಂತ ಒಂದು ಗ್ರಾಮ ಉಂಟು, ಕೇರಳದಲ್ಲಿ ಉಂಟು, ಇಂದಿಗೂ ಉಂಟು. ಬಹಳ ಕ್ಷೇತ್ರ ಅಂತ ಭಾವಿಸಿ ಅಲ್ಲಿ ಹೋಗಿ ಬರುವವರಿದ್ದಾರೆ. ಅಂಗಮಾಲಿ ರೈಲ್ವೆ ಸ್ಟೇಷನ್ ಇಂದ ಅತ್ಯಂತ ಸಮೀಪಕ್ಕೆ ಇರುವಂತಹ ಒಂದು ಗ್ರಾಮ. ಅಲ್ಲಿ ಶಿವಗುರು ಮತ್ತು ಆರ್ಯಾಂಬ ಅಂತ ದಂಪತಿಗಳು, ಅತ್ಯಂತ ಸಾತ್ವಿಕ ದಂಪತಿಗಳು, ಸದಾಚಾರ ಸಂಪನ್ನರು. ಅಂತಹ ಬ್ರಾಹ್ಮಣ ದಂಪತಿಗಳ ಮಗನಾಗಿ ಮಣಿಮಾನ್ ಹುಟ್ಟಿದ ಅಂತ. ಅದಕ್ಕೆ ಯೋ ಭೂರಿ ವೈರಹ. ಈ ಮಣಿಮಾನ್ ಹೇಗಿದ್ದ? ಆ ಭೀಮನಲ್ಲಿ ಅತಿಶಯವಾದಂತಹ ದ್ವೇಷವನ್ನ ಹೊಂದಿದಂಥವ, ಅತಿಶಯವಾದ ವೈರಭಾವವನ್ನು ಹೊಂದಿದಂತಹ ಮಣಿಮಾನ್ ಅವನ ಹಿಂದೆ ಭೀಮನಿಂದ ಹತನಾಗಿ ಹೋಗಿದ್ದ. ಅವ ಈಗ ಕಲಿಯುಗದಲ್ಲಿ ಅವ ಕಾಲಡಿ ಎನ್ನುವಂತಹ ಸ್ಥಳದಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ. ಅವನಿಗೆ ಹೆಸರು ಶಂಕರ ಅಂತ ಹೆಸರಿಟ್ರು. ಅವನಿಗೆ ಚೆನ್ನಾಗಿ ತಾನು ಮಾತಾಡುವವನಾಗಬೇಕು, ಜನರೆಲ್ಲ ಮೆಚ್ಚಿ ಮೆಚ್ಚಿ ತನ್ನ ಮಾತನ್ನ ಸ್ವಾರಸ್ಯವಾಗಿ ಕೇಳುವವರಾಗಬೇಕು. ಆ ರೀತಿ ಅವನು ಆಗ್ಬೇಕಾದ್ರೆ ಅದಕ್ಕೆ ದೇವತಾ ಬರಬೇಕು. ಎಲ್ಲರೂ ವಾಗ್ಮಿಗಳಾಗುವುದಿಲ್ಲ. ಅಂದ್ರೆ ಜನರ ಮನಸ್ಸಿಗೆ ಒಪ್ಪುವಂತೆ ಎಲ್ಲ ವಿಷಯಗಳನ್ನು ಸ್ಪಷ್ಟ ಮಾಡಿ ಹೇಳುವಂತಹ ಒಂದು ಒಳ್ಳೆಯ ಸಮಯ ಹೋದದ್ದೇ ಗೊತ್ತಾಗ್ಲಿಲ್ಲ ಅನ್ನುವಷ್ಟು ಮನೋಹರವಾಗಿ ಮಾತಾಡುವಂಥದ್ದಕ್ಕೆ ವಾಗ್ಮೀತೆ ಅಂತಾರೆ. ಹಾಗೆ ಮಾತಾಡುವವರಿಗೆ ವಾಗ್ಮಿ ಅಂತ ಹೇಳ್ತಾರೆ. ಅಂತಹ ವಾಗ್ಮಿತೆ ಬೇಕಾಗಿದೆ. ಅದು ಎಲ್ಲರಿಗೂ ಸಿಗುವುದಿಲ್ಲ. ಆಗ್ಬೇಕು ಅಂತ ಇಷ್ಟ, ವಾಗ್ಮಿ ಆಗ್ಬೇಕು ಅಂತ. ಅದಕ್ಕಾಗಿ ಅವನು ಶಿವನನ್ನು ಆರಾಧಿಸಿದ. ಶಿವನನ್ನು ವಿಶೇಷವಾಗಿ ಆರಾಧಿಸಿ ಆಶುತೋಷನಾದಂತಹ ಶಿವನನ್ನ ಮೆಚ್ಚಿಸಿ ಶಿವನಿಂದ ವರ ಪಡೆದ. ಏನು? ಒಳ್ಳೆ ವಾಗ್ಮಿ ಆಗ್ಬೇಕು. ಆಯ್ತಪ್ಪ ಆಗು ಅಂತ ಶಿವಾನುಗ್ರಹ, ಶಿವನಿಂದ ವರ ಸಿಕ್ಕಿತು. ಆ ಶಿವನ ವರಬಲದಿಂದ ಈ ಮಣಿಮಾನ್ ಎನ್ನುವಂಥವನು ಏನು ಹುಟ್ಟಿದ್ದ, ಅವ ಬಹಳ ಚಂದವಾಗಿ, ಸಣ್ಣ ವಯಸ್ಸಿನಲ್ಲೇ ಬಹಳ ಚಂದವಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ. ಎಲ್ಲ ಜನರು ನಿಂತು ಅವನ ಮಾತು ಕೇಳಬೇಕು, ಅಷ್ಟು ರಮ್ಯವಾಗಿ ಮನೋಹರವಾಗಿ ಮಾತಾಡುವವ ಇವನು. ಉಳಿದ ಆ ರಕ್ಕಸರೇ ಏನು ಹುಟ್ಟಿದ್ರು, ಅಲ್ಲಲ್ಲಿ ಬ್ರಾಹ್ಮಣ ರೂಪದಿಂದ ಹುಟ್ಟಿದ್ರು. ಬ್ರಾಹ್ಮಣರಾಗಿ ಅನೇಕ ಅಸುರರು ಈ ಕಲಿಯುಗದಲ್ಲಿ ಹುಟ್ಟಿದವರೇನಿದ್ರು ಅವರೊಟ್ಟಿಗೆ ಸ್ಪರ್ಧೆ ಮಾಡಿಕೊಂಡು ತಾನು ಅತ್ಯುತ್ತಮವಾಗಿ ಮಾತಾಡುವವ ಅಂತ ತನ್ನ ವಾಗ್ಮಿತೆಯನ್ನೆಲ್ಲ ಪ್ರಕಟ ಮಾಡ್ತಾ ಅವ ಭೂಮಿಯಲ್ಲಿ ಅವನು ಹುಟ್ಟಿದವ. ಹಾಗೆ ಚೆನ್ನಾಗಿ ಭೂಮಿಯಲ್ಲಿ ಎಲ್ಲರಿಗೂ ಕೂಡ ಮನಸ್ಸಿಗೆ ಬಹಳ ಹಿಡಿಸುವಂತೆ ಮಾತಾಡುವವನು ಆಗಿ ಬಿಟ್ಟ. ಅವನಿಗೆ ಒಳ್ಳೆ ವಾಕ್ಪಟುತ್ವ ಉಂಟಾಯಿತು. ಆ ವಾಕ್ಪಟುತ್ವದ ವರವನ್ನ ಅವನು ಹೀಗೆ ಶಿವನಿಂದ ಪಡೆದದ್ದು ಎನ್ನುವಂಥದ್ದನ್ನ ಹೇಳ್ತಾರೆ. ಹೀಗೆ ಇವೆಲ್ಲವೂ ಕೂಡ ನಮಗೆ ತಿಳಿಯುವಾಗ ಇಲ್ಲಿ ಶಂಕರ ಅನ್ನೋ ಶಬ್ದವನ್ನ ಹೇಳ್ತಾರೆ. ಆ ಶಬ್ದಕ್ಕೂ ವಿಶೇಷವಾದಂತಹ ಅಭಿಪ್ರಾಯ ಉಂಟು, ಮತ್ತೆ ಹೇಳುವ. ಒಟ್ಟು ಯಾರು ಅಂದ್ರೆ ಶಂಕರ ಎನ್ನುವಂತಹ ಹೆಸರು, ಶಂಕರ ಎನ್ನುವ ಹೆಸರಿನಿಂದ ಆರ್ಯಾಂಬ ಶಿವಗುರು ದಂಪತಿಗಳ ಮಗನಾಗಿ ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದ್ದು ಯಾರು? ಇದೇ ಮಣಿಮಾನ. ಮತ್ತೆ ರಮ್ಯವಾಗಿ ಮಾತಾಡ್ಲಿಕ್ಕೆ ಎಲ್ಲವೂ ಬರಲಿಕ್ಕೆ ಅದಕ್ಕೆ ಶಿವನ ವರಬಲ ಇತ್ತು. ಮತ್ತು ಅಪಾರವಾದ ಬುದ್ಧಿ ಸಾಮರ್ಥ್ಯ
ಮೇಧಾಶಕ್ತಿ ಇತ್ತು, ಶಿವನ ವರಬಲ ಇದೆ. ಹೀಗಾಗಿ ಬಹುರೀತಿಯ ಆ ಮೇಧಾಶಕ್ತಿ, ಅನೇಕ ನಾವು ಮೆರಿಟ್ಸ್ ಅಂತ ಹೇಳ್ತೇವಲ್ಲ, ಎಲ್ಲ ರೀತಿಯ ಮೆರಿಟ್ಸ್ ಅನ್ನು ಹೊಂದಿದವ. ಹಾಗಾಗಿ ಲೋಕದ ಜನರನ್ನೆಲ್ಲ ಆಕರ್ಷಿಸುವಂತಹ ಆ ವ್ಯಕ್ತಿತ್ವವನ್ನ ಅವ ಹೊಂದಿದ್ದ ಅಂತ. ಹೀಗೆ ಇಂತಹ ವಿಷಯವನ್ನ ನಮಗೆ ಇಲ್ಲಿ 47ನೆಯ ಶ್ಲೋಕದಲ್ಲಿ ಇಷ್ಟು ತಿಳಿಸ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಬ್ರಹ್ಮಾರ್ಪಣಮಸ್ತು.